ಜೈ ಶ್ರೀರಾಮ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಸ್ ಕೆ ಸುಮ್ಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾ ಇವತ್ತು ಎಲ್ಲದೀನಪ್ಪ ಅಂತಂತಂದ್ರೆ ಕ್ಯಾಸಲ್ ಅಂಥೇಳಿ ಒಂದು ಊರೊಳಗದೀನಿ. ಅದು ಎಲ್ಲಿ ಬರ್ತೈತೆ ಅಂತಂದ್ರೆ ಇಲ್ಲಿಂದ ದೂಧಸಾಗರ್ ಬರೀ 15 ಕಿಲೋಮೀಟ್ರ್. ಅಂದ್ರೆ ಭಾಳ ದೂರ ಇಲ್ಲ, ಭಾಳ ಸಮೀಪ ಇಲ್ಲ. ನಡ್ಕೋತ ಹೋಗ್ಬಿಟ್ಟೆ ಅಂತಂದ್ರೆ 15 ಕಿಲೋಮೀಟ್ರ್. ಆ ಊರಿಗೆ ಬಂದೀನಿ. ಆ ಊರಿಗೆ ನಾವು ಒಂದು ಸ್ವಲ್ಪ ಕೆಲಸದ ಮೇಲೆ ಬಂದಿದ್ದೆ. ಅದಕ್ಕೆ ಇನ್ನೊಂದು 2 ದಿನ ಇರ್ತೀನಂತ ತಿಳ್ಕೊಂಡಿದ್ದೆ. ನಾ ಅವಾಗ ವೀಡಿಯೋ ಮಾಡಿದ್ರೆ ಆಯ್ತು ಅಂತೇಳಿ ಗಪ್ಪಿದ್ದೆ. ಆದರೆ ಅದು ಅನ್ಫಾರ್ಚುನೇಟ್ಲಿ ಇವತ್ತು ಹೊಂಟೀನಿ ನಾವು ವಾಪಸ್ ಊರಿಗೆ. ಅಂದರೆ ಈಗಿಲ್ಲ, ಸಾಯಂಕಾಲ ಹೊಂಟೀನಿ. ನಾ ಬೆಳಗ್ಗೆ ಹಿಂಗೆ ವಾಕಿಂಗಿಗೆ ಅಂತೇಳಿ ಹೊರಗೆ ಬಿದ್ದಿದ್ದೆ. ಒಂದು ಸ್ವಲ್ಪ ಫಿಟ್ನೆಸ್ ಫ್ರೀಕ್ ಅದೀವಲ್ಲ, ಅದಕ್ಕೆ ವಾಕಿಂಗಿಗೆ ಹೊರಗೆ ಬಿದ್ದಿದ್ದೆ. ನೇಚರ್ ಏನೈತೆ ಹೇಳ್ರಿ, ನಿಮ್ಗೆ ಸೌಂಡ್ ಕೇಳ್ತಿರ್ಬೋದು. ಭಾರಿ ನೇಚರ್ ಐತಿ ಇಲ್ಲಿ. ಆ್ಯಂಡ್ ನಿಮಗೂ ಒಂದು ಸ್ವಲ್ಪ ತೋರಿಸೋಮ ಅಂತೇಳಿ ಈ ಊರ ಬಗ್ಗೆ. ಇದು ಆಲ್ಮೋಸ್ಟ್ ಆಲ್ ನಮ್ಮ ಧಾರವಾಡ ಒಳಗೆ ಇದ್ದವ್ರಿಗೆ ಯಾರಿಗೂ ಗೊತ್ತಿಲ್ಲ. ನನಗೆ ಅನಿಸೋ ಮಟ್ಟಿಗೆ ಯಾರಿಗೂ ಗೊತ್ತಿಲ್ಲ ಇಂಥ ಊರು ಒಂದು ಐತಿ ಅಂತಂತಂದು. ಇದು ಫುಲ್ ಕಾಡು ಐತ್ರಿ. ಇಲ್ಲಿ ನೋಡ್ಬೋದು, ಇದು ಕಾಡು ಐತಿ. ಇದು ಊರು ಇದು ಊರು, ಇದು ಕಾಡು. ಅಂದ್ರೆ ಇಲ್ಲಿ ಹುಲಿ, ಚಿರತೆ, ನಮ್ಮ ವೆಲ್ವಿಷರ್ಸ್ ಎಲ್ಲರೂ ಅದಾರಂತ ಅಂತಾರೆ. ಅಂದ್ರೆ ದೊಡ್ಡ ದೊಡ್ಡ ಪ್ರಾಣಿಗಳು ಅದಾವ ಅಂತಂತಾರೆ. ನಾ ಈಗ ಬಂದುಬಿಟ್ಟೀನಿ. ಊರು ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಐತಿ ಮುಂದೆ ಹೋಗ್ಬೇಕು. ಆದ್ರೆ ನಾ ಈ ಕಡೆ ಬಂದುಬಿಟ್ಟೀನಿ. ಈಗ ನನಗೀಗ ಮೊನ್ನೆ ಒಬ್ಬ ಅಣ್ಣನ ಕೂಡ ಬಂದಿದ್ದೆ. ನಾ ಬೆಳಗ್ಗೆ ಎದ್ದೆ. ಈಗ ಒಬ್ಬನ ಬಂದುಬಿಟ್ಟೀನಿ. ಹೆದರಿಕೆ ಹತ್ಬಿಟ್ಟೈತೆ ನನಗೂ, ಏನಾಗ್ತೈತೋ ಏನು ಬಿಡ್ತೈತೋ ಅಂತೇಳಿ. ಅದ್ರ ನೇಚರ್ ಭಾರಿ ಐತ್ರಿಪ್ಪ. ಗುಡ್ಡ ಅದು ನೋಡ್ತಿರ್ಬೋದು ನೀವು. ಸೌಂಡ್ ಆಮೇಲೆ ರಾತ್ರಿ ರೀ ಜಿಗನು ಅವು ಲೈಟಿನ ಹುಳ ಅಂತಾರಲ್ಲ. ನಾ ಇಲ್ಲಿ ಅಣ್ಮೋಡ್ ಅಂತ ಐತ್ರಿ. ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಅದು ಕರ್ನಾಟಕ ಬಾರ್ಡ್ರ್ ಅಣ್ಮೋಡ್. ಒಂದು ಸಣ್ಣ ಊರು ರೀ ಅದು. ಊರಂದ್ರೆ ಹಳ್ಳಿ ಟೈಪ್. ಆ ಅಣ್ಮೋಡ್ ಕಡೆಯಿಂದ ವಾಪಸ್ ಬರತ್ತೀನಿ ರೀ. ಇದೇ ರೋಡಿಗೆ ವಾಪಸ್ ಬರತ್ತೀನಿ. ಜಿಗನು ಇಷ್ಟೇ ಸಣ್ಣ ಲೈಟಿನ ಹುಳ ಮಸ್ತ್ ಕಾಣತ್ತಿದ್ದವು ರೀ. ಮತ್ತು ಏನೈತೆ ಹೇಳ್ರಿ, ಊರಂತೂ ಭಾರಿ ಐತಿ. ಈಗ ಬೆಳಗ್ಗೆ ಫಾಗ್ ಬಿದ್ದೈತಿ. ಅದಕ್ಕೆ ನಾ ವ್ಲಾಗ ಮಾಡಿದ್ರೆ ಆಯ್ತು ತಡಿ. ಹೆಂಗಾದರೂ ಗುರುವಾರ ಹಾಕಬೇಕಾ ನಿಮಗೆ ವೀಡಿಯೋ, ಅದು ಪ್ರಾಮಿಸ್ ಮಾಡಿಬಿಟ್ಟಿನಿ. ಇನ್ನು ಗುರುವಾರ ಒಟ್ಟು ಮಿಸ್ ಮಾಡೋದಿಲ್ಲ ಅಂತಂದೆ. ನೋಡ್ರಿ ಪಕ್ಷಿ ಬೆಳಗ್ಗೆ ಯಾರ ದರ್ಶನ ಆಯ್ತು ನೋಡ್ರಿ. ನಿಮಗೂ ಬೆಳಗ್ಗೆ ನೋಡತ್ತೆ ಅಂದ್ರೆ ನಾವು ಬೆಳಗ್ಗೆ ಹಾಕಿರೋದಿಲ್ಲ. ನೀವೇನ್ರಿ ಬೆಳಗ್ಗೆ ನೋಡತ್ತಿರ್ತಾರೆ, ಏನು ಬೇಕು ಬೇಡ್ಕೊಡ್ಬೇಡ್ರಿ, ಹೋಯ್ತು ರೀ ಅದು. ಆಮೇಲೆ ಇಲ್ಲಿ ಬೆಳಗ್ಗೆ ಫುಲ್ ಥಂಡಿ ಇರ್ತೈತಿ, ಸಾಯಂಕಾಲ ಫುಲ್ ಬೆಚ್ಚಗೆ. ಭಾರಿ ಐತ್ರಿ ಊರು. ಬರ್ರಿ ನಿಮಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಸಿಗ್ತೀನಂತ. ಬರೀ ನೀವು ಸೌಂಡ್ ಕೇಳ್ರಿ. ಇಲ್ಲಿ ಇದು ಫುಲ್ ತಿಕ್ಕಿ ಜಂಗಲ. ಈಗ ಸೌಂಡ್ ಕೇಳ್ರಿ, ನಾ ಮತ್ತು ಯಾವುದೂ ಇಫೆಕ್ಟ್ ಹಾಕತ್ತಿಲ್ಲ ರೀ ಇದರ ಸೌಂಡಿಂದ. ಬರೀ ಸೌಂಡ್ ಕೇಳ್ರಿ ನೀವು, ಪಕ್ಷಿಗಳ ಸೌಂಡ್. ಜಂಗಲ್ ರೀ ಇದು. ನೇಚರ್ ಅಂತೂ ಭಾರಿ ಐತ್ರಿ. ಚೇಳ್ರಿಪಾ, ನಾ ಏನು ಕೆಟ್ಟ ಹೆದರಿದೆ ಹೇಳ್ರಿ. ಬಾಯ್ಸಾ ಬಂತಂದ್ಬಿಟ್ಟೆ ನಾವು ಒಮ್ಮಿಗ್ಲೆ. ಗ್ರೀನ್ ಚೇಳು ಅಂತ ಪ್ರಾಣಿ ಭಾಳ ಸಿಗ್ತಾವ್ರಿ. ಹುಲಿ ಅದಾವ ಅಂತ, ಕರಡಿ ಐತಿ, ಆಮೇಲೆ ಜಿಂಕೆ ಅದಾವ್ರಿ. ಭಾಳ ಪ್ರಾಣಿಗಳು ಅದಾವ ಅಂತಂದಾರೆ. ಅಂದ್ರೆ ಬೆಳಗ್ಗೆ ಟೈಮ್ ಏನು ಬರೋದಿಲ್ಲ ಅವು, ನೈಟ್ ಟೈಮ ಜಾಸ್ತಿ ಈ ಕಡೆ ಬರುವ ರೋಡಿಗೆ. ಯಾಕಂದ್ರೆ ಬೆಳಗ್ಗೆ ಅಂದ್ರೆ ಗಾಡಿಗಳು ಅದು ಅಡ್ಡಾಡ್ತಿರ್ತಾವಲ್ಲ, ಸೌಂಡಿಗೆ ಬರೋಲ್ಲ.
ಹೆದರ್ತಾವು ಅಂತಂದಾರ. ಏನು ನಮಗೇನು ನಡೀತೈತ್ರಿ. ಈಗ ಬೆಳಿಗ್ಗೆ ಆಗೈತಿ, ಮಂದಿನೂ ಬರತ್ತಾರ ಆ ಕಡೆ ನಿಂತ್ರ. ಅಂದ್ರೆ ಇದು ಊರು ಸ್ವಲ್ಪ ಊರೈತಿ, ಈ ಕಡೆ ಸ್ವಲ್ಪ ಊರೈತಿ, ಆ ಕಡೆ ಸ್ವಲ್ಪ ಊರೈತಿ. ಅರ್ಧ ಡಿವೈಡ್ ಆಗೈತಿ ಊರು. ಅಂದ್ರೆ ಒಂದು ಗುಡ್ಡ ಐತಿ, ಗುಡ್ಡದ ಈ ಕಡೆ ಒಂದು ಊರು ಐತಿ, ಗುಡ್ಡದ ಆ ಕಡೆ ಒಂದು ಊರು ಐತಿ. ಅಂದ್ರೆ ಎರಡೂ ಒಂದೇ ರೀ. ಕ್ಯಾಸಲ್ ರಾಕ್ ಅದ್ರ ಒಬ್ಬರು ಗುಡ್ಡದ ಒಳಗೆ ಅದಾರ, ಒಬ್ಬರು ಗುಡ್ಡದ ಹೊರಗೆ ಅದಾರ. ಮೇನ್ ಇರೋದು ಗುಡ್ಡದ ಹೊರಗೆ, ನಾ ಆಗ ನಿಮ್ಗೆ ತೋರಿಸಿದ್ದಲ್ಲ ಅಲ್ಲಿ. ಇಲ್ಲಿ ಮತ್ತು ಬಂದ್ರೆ ಸ್ಟೇಗಿ ಅದು ಹೆಂಗೆ ಅಂತಂದ್ರೆ ಅದು ತೋರಿಸ್ತೀನಂತ. ನಾವು ಎಲ್ಲದೇವು ಈಗ ಅಂಥೇಳಿ ಅದು ತೋರಿಸ್ತೀನಿ. ಆ್ಯಂಡ್ ಓಲ್ಡ್ ಚರ್ಚ್ ಐತ್ರಿ ಇಲ್ಲಿ. 12ನೇ ಶತಮಾನದ ಒಂದು ಚರ್ಚ್ ಐತಿ. ಅದರ ಇತಿಹಾಸ ನನಗೂ ಗೊತ್ತಿಲ್ಲ, ನಾನು ಭಾಳ ಹುಡುಕಾಡಿದೆ. ChatGPT, ಗೂಗಲ್, ಜೆನಿಮಾಯ್ ಎಲ್ಲ ಚೆಕ್ ಮಾಡಿದೆ, ಅದರದ್ದು ಇತಿಹಾಸನ ಸಿಗೋದಿಲ್ಲ. ಯಾರು ಬಂದು ಕಟ್ಸ್ಯಾರ ಅದು ಗೊತ್ತಾಗತ್ತಿಲ್ಲ ನಂಗೆ. ಅದು ತೋರಿಸ್ತೀನಂತ ನಿಮಗೆ, ಓಲ್ಡ್ ಚರ್ಚ್. ಆ್ಯಂಡ್ ನದಿ ಕಡೆ ಹೋಗೋದು ಡೌಟ್ ರೀ. ನಾವು ಇವತ್ತು ಹೊಂಟೇವಲ್ಲ, ಮಿಸ್ ಆಗ್ಬಿಟ್ಟೈತಿ. ಈಗ ನದಿ ಕಡೆ ಹೋಗೋದು ಡೌಟ. ಬೇಕಾದ್ರೆ ನಿಮ್ಗೆ ನದಿದು ಒಂದು ಫೋಟೋ ಹಾಕ್ತೀನಂತ. ಆ ನೀರು ನಂದಗಡ್ ಹಲಸಿ ಆ ಊರು ನಿಂತ್ರ ಬರ್ತೈತೆ ರೀ. ಆ ನೀರು ಇಲ್ಲಿ ಮಟ್ಟ ಬರ್ತೈತಿ. ನಂದಗಡ್ ಹಲಸಿಯಲ್ಲಿ ಧಾರವಾಡ ಇದನ್ನು ಕ್ಯಾಸಲ್ ಊರಲ್ಲಿ ಭಾಳ ದೂರ ಐತ್ರಿ. ಏನೂ ಇಲ್ಲ ಅಂತಂದ್ರೆ ಭಾಳ ಕೆಟ್ಟ ದೂರ. ಎಷ್ಟು ಕಿಲೋಮೀಟ್ರ್ ಅಂತೇಳಿ ನಾ ಅಂದ್ರೆ ಮ್ಯಾಪ್ ಆಗಿ ನೋಡಿದೆ, ಎಲ್ಲಿಂದ ಬರ್ತೈತಿ ಈ ತಡಿ ನೋಡು. ಆ ನೀರು ಅಲ್ಲಿಂದ ಬಂದು ಇಲ್ಲೇ ಎಂಡ್. ಇಲ್ಲಿಂದ ಮತ್ತೆ ಗೋವಾಕ್ಕೆ ಹೋಗೋದಿಲ್ಲ ರೀ ನೀರು, ಅದು ಇಲ್ಲೇ ಎಂಡ್ ಅದಕ್ಕೆ. ಆಮೇಲೆ ಮತ್ತು ಭಾಳ ಅದಾವ ರೀಪ ಇಲ್ಲಿ. ರೈಲ್ವೆ ಟ್ರ್ಯಾಕ್ ಅಂದ್ರೆ ರೈಲ್ವೇದೇ ಊರು ರೀ ಇದು, ಪೂರಾ ರೈಲ್ವೇದ ಊರು. ನಿಮಗೆ ಸೌಂಡ್ ಕೇಳ್ತಿರ್ಬೋದು ಟ್ರೈನಿಂದ. ಫುಲ್ ರೈಲ್ವೇದ ಊರಿದೆ. ಬರ್ರಿ ನಿಮಗೆ ಚರ್ಚ್ ತೋರಿಸ್ತೀನಂತ. ಹೋಗಬೇಕಾದ್ರೆ ಏನರ ಕಾಣುತ್ತಂದ್ರೆ ಅದು ತೋರಿಸ್ತೀನಂತೆ, ಚರ್ಚ್ ತೋರಿಸ್ತೀನಂತೆ. ಆ್ಯಂಡ್ ಮತ್ತೇನೈತಿ ಇಲ್ಲಿ, ನದಿ ಅಂತೂ ತೋರ್ಸಕ್ಕಂತೂ ಆಗಲ್ಲ. ನದಿದೆ ಅಂದ್ರೆ ನಾವು ಹೋಗ್ತೇವಲ್ಲ ಡೌಟ್. ಹೋದೆ ಅಂದ್ರೆ ಪಕ್ಕ ತೋರಿಸ್ತೀನಂತೆ. ಕೈಯೇನು ಸಾಕಾತಿತ್ರಿಪ್ಪ ಈ ಕಡೆ ಹಿಡಿದು ನಾ ಹಿಂಗೆ ಮಾಡೋದಲ್ಲ ಬ್ಲಾಗಿಂಗ್, ಅದಕ್ಕೆ ಕೈಯೇನು ಸಾಕೈತಿ. ಸೌಂಡ್ ಭಾರಿ ಐತ್ರಿಪ್ಪ, ಹೆವಿ ಐತಿ. ಆರಾಮ್ಸೆ ಸಾಂಗ್ ಹಚ್ಚಿಕೊಂಡು ನಡ್ಕೋತ ಹೊಂಟ್ರೆ. ಆಮೇಲೆ ರಾತ್ರಿ ಟೈಮ್ ಒಟ್ಟು ಬರೋಕೆ ಹೋಗ್ಬಾರ್ದ್ರಿ ಈ ರೋಡಿಗೆ. ಅಂದ್ರೆ ಗಾಡಿ ತೊಗೊಂಬರ್ರಿ ನಡಿತೈತಿ. ನೀವು ಒಬ್ಬರು ನಡ್ಕೋತ ಬರತ್ತೀರ ಅಂತಂದ್ರೆ ಡೇಂಜರ್. ಹುಲಿ ಅದಾವಂತ್ರಿಪ್ಪ ಇಲ್ಲಿ. ಹುಲಿ ಐತಂತ, ಚಿರತೆ ಅದು ಭಾಳ ಅದಾವ್ರಿ ಇಲ್ಲಿ ಪ್ರಾಣಿ. ತಿಕ್ ಜಂಗಲ್ ಅಲ್ಲ. ಇಲ್ಲಿ ನೋಡ್ರಿ ಮುಂದೆ ಗುಡ್ಡ ಹೆಂಗೆ ಕಾಣ್ತೈತಿ. ಕಾರಿದೆ ತಡ್ರಿ ನಿಮಗೆ ಗುಡ್ಡ ತೋರಿಸ್ತೀನಂತೆ. ರೈಲ್ವೆ ಗಾಡಿ ರೀ ಎಲ್ಲ, ಚೊಕ್ಕ ರೈಲ್ವೆ ಊರ ರೈಲ್ವೆ ಗಾಡಿ. ಗುಡ್ಡ ಮತ್ತು ಹಿಂಗೆ ಒಳ್ಳೆ ಮತ್ತು ಜಂಗಲ್ ರೀ. ಆಮೇಲೆ ಇಲ್ಲಿ ಈ ರೋಡ್ ಹೋಗತ್ತಿತ್ಲ, ಇದು ಇನ್ನೊಂದು ಊರು. ಅಂದ್ರೆ ಅದ ಊರಿಗೆ ಕನೆಕ್ಟ್ ಆಕೈತಿ. ದೊಡ್ಡ ಗಾಡಿಗಳು ಹಿಂಗೆ ಸುತ್ತಾಕಿ ಬರೋದಿಲ್ಲ ರೀ. ಹಿಂಗೆ ಬಂದು ಮತ್ತು ಹಿಂಗೆ ಹೋಕ್ಕೋ. ಅಲ್ಲಿ ನಡುವೊಂದು ಬ್ರಿಡ್ಜ್ ಐತಿ, ರೌಂಡ್ ಒಂದು ಬ್ರಿಡ್ಜ್, ಹಳೇದು ಬ್ರಿಟಿಷರ ಕಾಲದ್ದು. ಅದು ತೋರಿಸ್ತೇನೆ ಡೌಟ್. ನಾ ಇವತ್ತು ಹೊಂಟಿನಲ್ಲ, ಅದು ಶಾರ್ಟ್ ಆಗ್ಬಿಟ್ಟೈತಿ ರೀ ಈಗ. ಫುಲ್ಲು ಗುಡ್ಡ. ಬರ್ರಿ ನಾವು ಏನಟ್ಟು ಮುಂದಕ್ಕೆ ನಡ್ಕೋತ ಹೋಗಿ ನಂದು ಕಾರ್ಡಿಯೋ ಮುಗ್ಸಾತೀನಿ ನಾ. ಯಾಕಂದ್ರೆ ಜಿಮ್ಮು ಬಿಟ್ಟಿನ. ಇಲ್ಲಿ ಬಂದ ಮೇಲೆ ಜಿಮ್ಮು ಬಿಟ್ಟಿನ 1 ವಾರ ಐತೆ. ಅದಕ್ಕೆ ಒಂದು ಸ್ವಲ್ಪ ಫಿಟ್ನೆಸ್ ಫ್ರೀಕ್ ರೂಮ್ ಒಂದು ಸ್ವಲ್ಪ ಅಂತಂದು ಇದೈತಲ್ರಿ. ಇದು ರೋಡ್ ಇದಕ್ಕೆ ಹೋಗ್ತೈತಿ. ಎಲ್ಪ ಅಂತಂತಂದ್ರೆ ಜರ್ನ ಅಂದ್ರೆ ನದಿ ಕಡೆ ಹೋಗ್ತೈತಿ. ಇದು ರೋಡ್ ಇಲ್ಲೈತೆ ನೋಡ್ರಿ. ಇಲ್ಲಿ ಓಲ್ಡ್ ಭಾಳ ಹಳೇದಿದೆ. ಕ್ಯಾಸಲ್ ರೋಡ್, ಗ್ರಾಮ ಪಂಚಾಯತಿ ಕೊಡಿಗಿ. ಇಲ್ಲಿ ಏನು ಮಸ್ತ್ ಆಗೈತೆ ನೋಡ್ರಿ. ಇಲ್ಲಿ ಸೂರ್ಯ ಈಗ ಹುಟ್ಟಾತಾನ, ಅವ್ರಕ್ಕಿಂತ ಜಲ್ದಿ ಎದ್ದೇವು. ಇಲ್ಲಿ ಹೋಗ್ಬೋದು ಬಿಡ್ಬೋದು ಗೊತ್ತಿಲ್ಲ. ಏನು ಹೊಲ ಆಯ್ತು ಅವ್ವ, ಭಾಳ ಮಿಸ್, ಭಾಳ ಕೆಟ್ಟ ಜರಿತಿದ್ದೆ ರೀ. ಇಲ್ಲಿ ನೋಡ್ರಿ,
ನನ್ನ ಫೋನ್ ಒಳಗೆ ಅಷ್ಟು ವಿಡಿಯೋ ಕ್ವಾಲಿಟಿ ಅಷ್ಟು ಚಲೋ ಇಲ್ಲ. ನೋಡ್ರಿ ಈಗ ಸೂರ್ಯ ಹುಟ್ಟಾತಾನ, ಆ ಗುಡ್ಡದೊಳಗಿಂತ ಹುಟ್ಟಾತಾನ. ಭಾರಿ ಐತ್ರಿ ಇದು. ಬರೀ ಗಂಡ್ಲೆ ನೋಡ್ಬೇಕು. ಫೋನ್ ಒಳಗೆ ಅಷ್ಟು ಜಸ್ಟಿಫೈ ಆಗತ್ತಿಲ್ಲ ನನ್ನ ಫೋನ್ ಒಳಗೆ. ಬರ್ರಿ ನಿಮಗೆ ಹೋಗಬೇಕಾದ್ರೆ ಏನರ ಕಾಣತ್ತಂದ್ರೆ ತೋರಿಸ್ತೀನಿ ಅಂತ. ಓಲ್ಡ್ ಚರ್ಚ್ ಒಂದು ತೋರಿಸ್ತೀನಿ ಅಂತ ನಿಮಗೆ. ಅದನ್ನು ಬಿಟ್ಟರೆ ಮತ್ತೇನು ಆಗೋದಿಲ್ಲ. ಇಲ್ಲಿ ಇದ್ರ ಟೈಮ್ ಒಳಗೆ ಜಂಗಲ್ ಸಫಾರಿನೂ ಇರ್ತೈತಂತೆ ಮಳೆಗಾಲದಾಗ. ಅಂದ್ರೆ ಅವಾಗ ಪೀಕ್ ಟೈಮಿಂಗ್ ಅಂದ್ರೆ ಇರುತ್ತೆ ಮಳೆಗಾಲ ರೀ. ಅದೇ ಇಲ್ಲೇ ಮಾಡಿಸ್ತಾರೆ. ಅಂದ್ರೆ ರೈಲ್ವೇದು ಇವೆಲ್ಲ ಕ್ವಾರ್ಟರ್ಸ್. ಇವೆಲ್ಲ ರೈಲ್ವೆ ಕ್ವಾರ್ಟರ್ಸ್. ಇಲ್ಲಿ ಜಂಗಲ್ ಸಫಾರಿ ಇರ್ತೈತೆ ರೀ ಇದ್ರ ಟೈಮ್ದಾಗ. ಯಾವಾಗಂದ್ರೆ ಮಳೆಗಾಲದಾಗ, ಮನ್ಸೂನ್ದಾಗ. ಅವ್ರಿಗೆ ಹೇಳ್ಬೇಕು ರೀ ಮೊದ್ಲೇಕ. ಆಮೇಲೆ ಇಲ್ಲಿ ಬಂದರ ಇಲ್ಲಿ ಒಂದು IB ಐತೆ. IB ಅಂತಂತಂದ್ರೆ ನೀವು ಗೂಗಲ್ ಮಾಡ್ಕೊಂಡು ಬಿಡ್ರಿ. ನನಗೂ ಅಷ್ಟು ಕನ್ಫರ್ಮ್ ಗೊತ್ತಿಲ್ಲ. ಇಂಡಸ್ಟ್ರಿಯಲ್ ರೂಮ್ ಏನೇ ಅಂತಂತಾರೆ. ಇಲ್ಲೆಲ್ಲ ಬೋರ್ಡ್ ನೋಡಿದ್ದೀರಿಪ್ಪ ಆಗಲೇ, ದೊಡ್ಡ ಬೋರ್ಡ್. ಆ ಕಡೆ ಹೋಯ್ತು ಕಾಣಿಸ್ತೈತೆ ರೀ. ಅಲ್ಲೈತೆ ರೀ, ಹಿಂದೆ ಐತೆ ಬೋರ್ಡ್. ಬರ್ರಿ ನಿಮಗೆ ಓಲ್ಡ್ ಚರ್ಚ್ ತೋರಿಸ್ತೀನಂತ ಅಲ್ಲೇ ಹೋಗಿ ಬರ್ಸಿ ಮುಂದೆ ಹೋಗಿ ಸಿಗೋಮಂದು ಬರ್ರಿ. ಅದೇ ನಾ ಈಗೇನು ಓಲ್ಡ್ ಚರ್ಚ್ ಅಂತಂದಲ್ಲ, ಇದು ಬಾಗಿಲ ಹಾಕ್ಯಾರ ಆಲ್ಮೋಸ್ಟ್ ಅಲ್ಲಿ. ಭಾಳ ಹಳೇದಂತ್ರಿ ಚರ್ಚ್. 12ನೇ ಶತಮಾನದೊಳಗೆ ಕಟ್ಸಿದಂತೆ. ಮತ್ತು ಈ ಕಡೆ ಮುಂದೆ ಮನೆಗಳದಾವೆ. ನಾ ಇರೋ ಸ್ಟೇ ಅಲ್ಲೈತಿ. ನಿಮಗೆ ಈ ಕಡೆ ಮುಂದೆ ಹೋಗ್ಬೇಕಾದ್ರೆ ತೋರಿಸ್ತೀನಂತೆ. ಇದು ಓಲ್ಡ್ ಚರ್ಚ್. ಅದರ ಬಾಗಿಲ ಹಾಕ್ಯಾರ. ಎಲ್ಲಿ ಹಾಕ್ಯಾರ ಒಳಗೆ ಏನು ಭಾಳ ಇರಲ್ಲ, ನಾವು ಹೋಗೋದಿಲ್ಲ ಅಲ್ಲಿ ಒಳಗೆ. ಕ್ಯಾಮ್ರಾ ಅದು ಬಿಡ್ರಿಪ್ಪ. ಇದು ಓಲ್ಡ್ ಚರ್ಚ್ 12ನೇ ಶತಮಾನ. ಇದ್ರದ್ದೇನು ನನಗೆ ಇತಿಹಾಸನೂ ಸಿಗಲಿಲ್ಲ. ಇಲ್ಲೇ ಒಂದು 10-15 ನಿಮಿಷ ಕೂತ ಹೋಗುಮ್ಮ ಅಂಥೇಳಿ. ಕಿಟಕಿ ಗ್ಲಾಸ್ ಇಲ್ಲ ರೀ ತೋರಿಸ್ಬೇಕಂದ್ರೆ. ಒಳಗೆ ಗ್ಲಾಸ್ ಎಲ್ಲೂ ಇಲ್ಲ. ಬರ್ರಿ ಇಲ್ಲೇ ಕುಂಡ್ರೋಮ್ ಅಂತ 10-15 ನಿಮಿಷ. ಭಾರಿ ಐತ್ರಿಪ್ಪ. ನಿಮಗೆ ಸೈಡ್ ಒಂದು ವಿಡಿಯೋನೂ ಹಾಕಿರ್ತೀನಿ. 7 ಗಂಟೆ ಆಗೈತಿ, ಇನ್ನಾದರೂ ಫಾಗ್ ಐತೆ ಅಲ್ಲಿ. ನಾ ಅಲ್ಲಿ ಬರ್ಬೇಕಾದ್ರೆ ನೋಡಿದ್ದೆಲ್ಲ, ಅಲ್ಲೇ ವಿಡಿಯೋ ಮಾಡಿದ್ದೆ ಅಂತ. ಇನ್ನೂ ಫಾಗ್ ಐತಿ. ಆ್ಯಂಡ್ ಏನರ ನದಿ ಇದ್ದದ್ದು ಏನರ ವಿಡಿಯೋ ಸಿಕ್ತಂತಂದ್ರೆ ಅದನ್ನೂ ಈಗ ಹಾಕ್ತಿರ್ತೀನಿ. ನದಿನೂ ಭಾರಿ ಐತಿ. ಆ್ಯಂಡ್ 1-2 ಫೋಟೋನು ಹಾಕಿರ್ತೀನಂತೆ. ಅದು ಮಳೆ ಬಂದಾಗ ಹೆಂಗೆ ಇರ್ತೈತೆ ಅಂತ. ಇಲ್ಲಿ ಮಳೆಗಾಲದೊಳಗೆ ಪೀಕ್ ಟೈಮಿಂಗ್. ಅಂದರೆ ಇಲ್ಲಿ ಪ್ರವಾಸಿ ಉದ್ಯಮ ಅಂಥೇಳಿ ಒಂದು ರೂಮ್ಗಳದ. ಅಂದ್ರೆ ನಾವು ಇರೋದು ಅಲ್ಲೇ ಈಗ. ಅದರದ್ದೇ ಕೆಲ್ಸಕ್ಕೆ ಬಂದಿದ್ದೇವೆ ನಾವು ಇಲ್ಲಿ. ಅದು ಇಲ್ಲಿ ಬಂದು ಬುಕ್ ಮಾಡ್ಬೋದು. ಆಮೇಲೆ ನೀವು ಧಾರವಾಡ ಒಳಗೆ ನಿಮ್ಗೆ ಯಾರ ಪರಿಚಯ ಇದ್ರೆ, ಅಂದ್ರೆ ದೊಡ್ಡ MLAಗಳು ಪರಿಚಯ ಇದ್ದರೆ ಹಿಂಗೆ ಹೊಂಟೇವು ಅಂಥೇಳಿ ಅವ್ರ ಕಡೆಯಿಂದ ಬುಕ್ ಮಾಡಿಸ್ಬೋದು. ಈ ಕಡೆ ಪ್ಲೇಸ್ ಅಂತೂ ಅನ್ನೋತೈತಿ. ಆಮೇಲೆ ಬಂದರೆ ಇಲ್ಲಿ ಒಂದು 2 ಡೇಸ್ ಬಂದೆ ಅಂತಂದ್ರೆ 2 ಡೇಸ್ದು ಫುಲ್ ಶೆಡ್ಯೂಲ್ ಆಗಿಬಿಡ್ತೈತಿ. ಒಂದಿನ ಜಂಗಲ್ ಸಫಾರಿಗೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ನೀವು ಮೊದ್ಲೇಕ ಅದಕ್ಕೆ ಜಂಗಲ್ ಸಫಾರಿಗೆ ರೊಕ್ಕ ಕೊಡ್ಬೇಕು. ರೂಮಿಗೂ ರೊಕ್ಕನ ಕೊಡ್ಬೇಕು ಬಿಡ್ರಿ. ಆದರೆ ಕಡಿಮೆ ಲೋ ಬಜೆಟ್ ರೂಮ್. ಆ್ಯಂಡ್ ಫುಡ್ ಅಷ್ಟೇ ಇಲ್ಲಿ ಏನಿಲ್ಲ ಅಂತಂದ್ರೆ ಚಲೋ. ಫುಡ್ ಅಷ್ಟೇ ಚಲೋ ಇಲ್ಲ. ನಮ್ಮ ಸೈಡದ್ದು ಹೆಂಗೆ ಮಾಡ್ತಾರಲ್ಲ ಅಡುಗೆ, ಇಲ್ಲಿ ಮಹಾರಾಷ್ಟ್ರ ಸ್ಟೈಲ್ ಒಳಗೆ ಅಡುಗೆ ಮಾಡ್ತಾರೆ. ಅದಕ್ಕೆ ಅದೊಂದು ಚಲೋ ಇಲ್ಲ. ಮತ್ತು ನಿಮಗೆ ರೂಮ್ ಒಂದು ತೋರಿಸ್ತೀನಂತ. ನಾವಿರೋ ರೂಮ್ ಆ್ಯಂಡ್ ನಾವಿರೋದು ವಿಲ್ಲಾ. ಅದು ಆಲ್ಮೋಸ್ಟ್ ಬಂಗ್ಲೋ ಅಂತಾರೆ. ಏನೇ ಐತಪ್ಪ ಆಯ್ನಿಂತ್ರ ಏನೇ ಐತೆ ಅದು ನಮ್ಗೆ ಅಷ್ಟು ಗೊತ್ತಾಗತ್ತಿಲ್ಲ. ಆ್ಯಂಡ್ ಬರ್ರಿ ನಿಮಗೆ ಅದು ತೋರಿಸ್ತೀನಂತೆ. ತೋರಿಸಿ ಅಲ್ಲೇ ವೀಡಿಯೋ ಎಂಡ್ ಹಾಕ್ತೀನಿ. ಈ ವಿಡಿಯೋ ಭಾಳ ಸಣ್ಣದಾಕೈತಿ. ಯಾಕಂತಂದ್ರೆ ನಾನು ಹೊರಗದಿನಿಲ್ಲ, ವೀಡಿಯೋ ತಪ್ಪಿಸ್ಬಾರ್ದು ಅಂಥೇಳಿ ವೀಡಿಯೋ ಹಾಕತ್ತೀನಿ. ಹೋದ ವೀಡಿಯೋ ನೀವು ನೋಡಿರ್ಬೋದು. ಬ್ಲೇಸ್ ಕನ್ನಡಿಗ ಅವ್ರಿಗೆ ಮೀಟಾಗಿ ನಾವು ಹೆಂಗೆ ಸೆಲೆಬ್ರೇಟ್ ಮಾಡಿದ್ದೆವು ಅವ್ರ ಮೀಟಪ್ನ ಅಂತಂದು. ಈ ವಿಡಿಯೋನೂ ಮಾಡ್ಬೇಕಂಥೇಳಿ ಮಾಡೀನಿ. ಅಂತಂದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿ ಅಂಥೇಳಿ ಮಾಡೀನಿ ಅಷ್ಟೇ, ಮತ್ತೇನಿಲ್ಲ. ಈಗ ಬಂದ ನೋಡ್ರಿ. ಅದು ಪ್ಲೇಸ್ ಅಂತೂ ಮಸ್ತ್ ಐತ್ರಿ. ಪ್ಲೇಸಿಗೆ ಏನು ಹೆಸರು ಇಡಂಗಿಲ್ಲ. ನೀವು ಫ್ಯಾಮ್ಲಿ ಕೂಡ ಬರ್ಬೋದು, ನಿಮ್ಮವ್ರ ಕೂಡ ಬರ್ಬೋದು, ಫ್ರೆಂಡ್ಸ್ ಕೂಡ ಬರ್ಬೋದು. ಚಲೋ ಐತ್ರಿ. ಟೈಮ್ ಸ್ಪೆಂಡ್ ಮಾಡೋಕೆ ಭಾರಿ ಐತಿ. ಆ್ಯಂಡ್ ಬರ್ರಿ ನಿಮಗೆ ಬಿಲ್ಡಿಂಗ್ ತೋರಿಸ್ತೇನಂತ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆಗಿರಿ. ನಾವು
ಇಲ್ಲೇ ಸ್ಟೇ ಆಗ್ಯಾವ. ಇದೇನು ಬಾಲ್ಕನಿ ಕಾಣತೈತಲ್ರಿ ಇದೆ ತಡ್ರಿ ಬಳ್ಳ ಕಾಣತಿಲ್ಲ ನಂದು. ಈಚೆ ಕಡೆ ಲೆಫ್ಟ್ ಸೈಡ್ ಒಂದು ಬಾಲ್ಕನಿ ಕಾಣತೈತೆ ನೋಡ್ರಿ. ಅಂದ್ರೆ ನಂದು ಲೆಫ್ಟ್ ನಿಮ್ದು ರೈಟ್ ಇರ್ಬೋದು. ಬಟ್ ಅಲ್ಲೊಂದು ಬಾಲ್ಕನಿ ಕಾಣತೈತಲ್ರಿ, 2 ಬಾಲ್ಕನಿ ಟೈಪ್. ನಾವು ಈಚೆ ಕಡೆ ಬಾಲ್ಕನಿಯಾಗ ಸ್ಟೇ ಆಗ್ಯಾವ. ಅಂದ್ರೆ ಅಲ್ಲೊಂದು ರೂಮ್ ಐತಿ. ಇವೆಲ್ಲ ಇದ್ರ ರೂಮ್ ರೀ, ಇವು ರೈಲ್ವೇದವರು ರೂಮ. ಇಲ್ಲೆಲ್ಲ ಆಲ್ಮೋಸ್ಟ್ ಆಲ್ ರೈಲ್ವೇನ. ಬರ್ರಿ ನಿಮಗೆ ಹೋಗಿ ರೂಮ್ ಒಳಗೆ ಸಿಗ್ತೇನಂತೆ. ಆಮೇಲೆ ಇಲ್ಲಿ ಅಂಗಡಿಗಳು, ಇಲ್ಲಿ ಹುಡುಗರು ಆಟ ಆಡ್ತಾರೆ. ಇಲ್ಲಿ ಗ್ರೌಂಡ್ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಆಲ್ ಧಾರವಾಡ ಹುಬ್ಳಿದವ್ರೆ ಕೆಲ್ಸಕ್ಕೆ ಬಂದಿರ್ತಾರೆ. ಈ ಊರಿಗೆ ಹುಬ್ಳಿ ಧಾರವಾಡದವ್ರೆ ಕೆಲಸ ಮಾಡೋರು ಅಂದ್ರೆ ಹುಬ್ಳಿ ಧಾರವಾಡ ಬಿಟ್ಟರೆ ಪುಣೆ ಆ ಸೈಡ್ ಮಂದಿ ಬರ್ತೈತ್ರಿ ಇಲ್ಲಿ ಕೆಲ್ಸಕ್ಕೆ. ನೋಡ್ರಿ ಇನ್ನಾದ್ರೂ ಫಾಗ್ ಐತ್ರಿ. ಆಲ್ಮೋಸ್ಟ್ ಆಲ್ ಇನ್ನಾದ್ರೂ ಫಾಗ್ ಐತಿ. ಇನ್ನೂ ಭಾಳ ಫಾಗ್ ಇಲ್ಲ. ಆಮೇಲೆ ಇಲ್ಲಿ ಒಂದು ಸೂಪರ್ ಬೈಕ್ ಐತ್ರಿ. ಅದು ಮಧ್ಯಾಹ್ನ ಏನೋ ಬರ್ತೈತಿ. ಅದು ಬರ್ತಂದ್ರೆ ಅದು ತೋರಿಸ್ತೇನಂತ. ಭಾರಿ ಐತಿ ಬೈಕ್. ಪರಿಚಯ ಮಾಡ್ಕೊಂಡ್ಬಿಟ್ಟೇನಿ ರೀ ನಾನು ಪರಿಚಯ ಮಾಡ್ಕೊಂಡ್ಬಿಟ್ಟೀನಿ. ಫುಲ್ ಒಂದು ರೌಂಡ್ ಕೇಳ್ಬೇಕಂತಂದ್ರೆ ಮನೆ ಹತ್ರ ಕೇಳ್ಬೇಕಂತಂದ್ರೆ ಕೇಳೋದಕ್ಕೆ. ಇದು ಓಲ್ಡ್ ಇದನ್ರಿ, ಅಂದ್ರೆ ಓಲ್ಡ್ ರೈಲ್ವೇದವ್ರಿಗೆ ಕೊಟ್ಟಿದ್ದೆ. ಇಲ್ಲದು ಇವೆಲ್ಲ ಅಂಗಡಿಗಳೇ. ನಾ ಯಾರು ಎದ್ದಿಲ್ಲ ಅನ್ನಿಸ್ತೈತಿ. ಅಲ್ಲಿ ಮ್ಯಾಲೊಂದು ಐತಿ, ಅಂದ್ರೆ ಮ್ಯಾಲಿಂದ 2 ರೂಮ, ಇಲ್ಲಿ ತಳಗೆ 4 ರೂಮ. ಅಂದ್ರೆ ಮ್ಯಾಲೆ 2 ರೂಮ್, ತಳಗೆ 2 ರೂಮ, ಅಲ್ಲಿ ತಳಗ ಮೇಲೆ ಸೇರಿ 2 ರೂಮ. ಹಿಂಗೈತ್ರಿ. ಗುಡ್ಡ ಐತಿ, ಭಾರಿ ಐತ್ರಿಪ್ಪ. ಮತ್ತು ಇದು ಒಬ್ರು ಅದಾರ, ಆಚೆ ಕಡೆ ಒಂದು ಐತ್ರಿ. ಹೊರಗಿಂತ ಒಂದು ಭಾರಿ ಕಾಣ್ತೈತಿ. ಈಗಿನ ಕೆಲಸ ನಡೆಯತೈತಿ. ನೀವು ನೋಡೋಣ ಗೊತ್ತಾಗ್ಬಿಡ್ತೈತಿ ಇಲ್ಲಿನ ಕೆಲಸ ನಡೆಯತೈತಿ ಅಂತಂದು. ಬರ್ತಾವೆ ನೋಡ್ರಿ. ಈಗ ಹುಲಿಗಳು ಬಂದು ಎಲ್ಲ ಹಚ್ಕೊಂಡ್ಬಿಟ್ಟು ಅದಕ್ಕೆ ಸಿಟ್ರಿ. ಈಗ ಇವರಿಬ್ಬರನ್ನ ಮುಟ್ಟಿದ್ದೆ ಅಲ್ಲಿ. ಇದು ನೋಡ್ರಿ, ಇದೆ ಹಿಂಗೆ ಬರೀ ಹಿಂಗೆ ಬಗಲ ಕೈ ಹಾಕಿದ್ರೆ ಎದ್ದು ಹೊಡ್ತೈತಿ. ಎತ್ಕೋ ನನ್ನ ಅಂತಂದು ಭಾರಿ ಐತ್ರಿ. ನಮ್ದು ಆಚೆ ಕಡೆ ರೂಮ್ ಐತಿ. ರೂಮು ಆಮೇಲೆ ಟೂರ್ ಕೊಡ್ತೀನಂತ ಸ್ಟೇ ಟ್ಯೂನ್ಡ್ ಆಗಿರ್ರಿ. ನೋಡ್ರಿ, ಇವ ಕಾನ್ಸ್ಟೇಬಲ್, ಇವ ಮಾಸ್ತರ್, ಅವ ಕಾನ್ಸ್ಟೇಬಲ್, ಅವ ಪೊಲೀಸ್, ಇವ ಇನ್ಸ್ಪೆಕ್ಟ್ರ್. ಇವ ಏನ್ರಿ ಇವ್ನು ಕರ್ಕೊಂಡು ಹೊಂಟೆ ಅಂತಂದ್ರೆ ಒಟ್ಟರು ಬರ್ತಾರೆ ಇವ್ರು. ಹಿಂಗೈತ್ರಿ ಇದು IB. ಬರ್ರಿ ನಿಮಗೆ ರೂಮ್ ಒಳಗೆ ಹೋಗಿ ಸಿಗ್ತೀನಂತ. ಈಗ ಟೈಮ್ ಆಗೈತಿ ಎಷ್ಟಪ್ಪ ಅಂತಂತಂದ್ರೆ 7:15. ಇನ್ನಾದ್ರೂ ಫಾಗ್ ಐತ್ರಿ ಈ ಊರೊಳಗೆ. ಸೂರ್ಯ ಬಂದ ನಿಮಗೆ ತೋರಿಸೀನಿ ಅಂದ್ರೆ ಫಾಗ್ ಐತಿ. ಇಲ್ಲಿ ಐತ್ಲ ಇನ್ನೊಂದು ಗುಡ್ಡ ಐತಿ. ಇದ್ರ ಹಿಂದೆ ಐತಿ ಗುಡ್ಡ, ಫಾಗ್ ಹಿಂದೆ ಐತಿ. ಅದು ವಿಡಿಯೋ ಹಾಕಿರ್ತೀನಂತ ಗುಡ್ಡದ್ದು. ಆಗಳ ಇಷ್ಟಿದ್ದಿಲ್ರಿ ಬೆಳಿಗ್ಗೆ ಹೇಳೋಣ. ಈಗ ಜಾಸ್ತಿ ಐತಿ ಮತ್ತು. ಅಂದ್ರೆ ಥಂಡಿಲ್ಲ ಅಷ್ಟೆ. ಇಷ್ಟಿತ್ತಿದೆ ವಿಡಿಯೋ. ಇಲ್ಲಿಗೆ ಏನು ಮಾಡ್ತೇನಂತೆ. ವಿಡಿಯೋ ಚಲೋ ಅಂತಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಗು ಮತ್ತೊಂದು ಕ್ರೇಜಿ ವಿಡಿಯೋದಾಗ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆಗಿರ್ರಿ. ಆ್ಯಂಡ್ ಈಟ್ ವೆಲ್, ಸ್ಲೀಪ್ ವೆಲ್ ಆ್ಯಂಡ್ ಟಾಕ್ ವೆಲ್ ಅಂತ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.